ಕಾಲಾನುಕಾಲದಿಂದ ಆಚಾರ್ಯ ಹತ್ರ ಒಡವೆ ಮಾಡ್ಸಕ್ಕೂ 100 ಗ್ರಾಮ್ಗೆ 10 ಗ್ರಾಮ್ ವೇಸ್ಟೇಜ್ ಕೊಡಬೇಕು. ಜೊತೆಗೆ ಮೇಕಿಂಗ್ ಚಾರ್ಜಸ್ ಕೊಡಬೇಕು, ಹಾಲ್ ಮಾರ್ಕ್ ಇಲ್ದಿರೋ ಜ್ಯುವೆಲರಿನೂ ತಗೋಬೇಕು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಉಮೇಶ್ ಕುಮಾರ್, ಕಾರ್ಯಾಧ್ಯಕ್ಷರು ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ, RR ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಇತ್ತೀಚೆಗೆ ಪ್ರಸಾರ ಮಾಡುತ್ತಿರುವ ವಿಡಿಯೋ ಜಾಹೀರಾತೊಂದರಲ್ಲಿ ವಿಶ್ವಕರ್ಮ ಸಮುದಾಯವನ್ನು ಅವಹೇಳನಕಾರಿಯಾಗಿ ಬಿಂಬಿಸಿದ್ದನ್ನು ಸಮಸ್ತ ವಿಶ್ವಕರ್ಮ ಸಮಾಜ ಒಕ್ಕರುಳಿನಿಂದ ಖಂಡಿಸುತ್ತದೆ. ಸದರಿ ಜಾಹೀರಾತಿನಲ್ಲಿ ಆಚಾರ್ಯ ಕುಲದೇವರನ್ನು ಆಚಾರಿ ಎಂದು ಏಕವಚನದಲ್ಲಿ ಕರೆಯಲಾಗಿದೆ. ಇದು ಸ್ಪಷ್ಟವಾಗಿ ಜಾತಿ ನಿಂದನೆಯಾಗಿದೆ. ಜೊತೆಗೆ ಈ ಜಾಹೀರಾತಿನಲ್ಲಿ ಚಿನ್ನ ಬೆಳ್ಳಿ ಆಭರಣ ತಯಾರಿಸುವವರನ್ನು ಆಚಾರ್ಯರು ಮೋಸಗಾರರು ಎನ್ನುವಂತೆ ಚಿತ್ರಿಸಿ ಅವಮಾನ ಮಾಡಲಾಗಿದೆ. ವಿಶ್ವಕರ್ಮ ಸಮುದಾಯ ಕಾಯಕ ಸಮುದಾಯ ಪಂಚ ಕಸುಬುಗಳಿನ ಮುಖಾಂತರ ಕಲೆ, ಸಂಸ್ಕೃತಿ ಹಾಗೂ ಅನೇಕ ವಿಷಯಗಳಲ್ಲಿ ಕಾಲಾನುಕಾಲದಿಂದ ಕೊಡುಗೆಗಳನ್ನು ನೀಡುತ್ತಾ ಬರ್ತಾ ಇದ್ದೀವಿ. ತಮ್ಮ ಈ ಜಾಹೀರಾತು ಆಚಾರ್ಯ ಸಮುದಾಯಕ್ಕೆ ಹಾಗೂ ಇಡೀ ವಿಶ್ವಕರ್ಮ ಸಮುದಾಯಕ್ಕೆ ತೀವ್ರ ನೋವನ್ನು ಉಂಟು ಮಾಡಿದೆ. ಆದ್ದರಿಂದ ತಾವು ಇದಕ್ಕೆ ಸಂಬಂಧಿಸಿದಂತೆ ತಕ್ಷಣವೇ ಸಮಸ್ತ ವಿಶ್ವಕರ್ಮರನ್ನು ಕ್ಷಮೆಯಾಚಿಸಿ ಜಾಹೀರಾತನ್ನು ಪ್ರಸಾರದಿಂದ ಹಿಂಪಡೆಯಬೇಕು ಎಂದು ಆಗ್ರಹಪೂರ್ವಕವಾಗಿ ಕೇಳಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಸಮಸ್ತ ವಿಶ್ವಕರ್ಮರೆಲ್ಲರೂ ಒಗ್ಗೂಡಿ ಉಗ್ರ ಹೋರಾಟ ಕೈಗೊಳ್ಳುವುದು ಅನಿವಾರ್ಯವಾಗಿದೆ ಎಂದು ತಮಗೆ ಈ ಮೂಲಕ ತಿಳಿಯಪಡಿಸುತ್ತಿದ್ದೇವೆ. ನಮಸ್ಕಾರ, ನಾನು RR ಗೋಲ್ಡ್ ಪ್ಯಾಲೇಸಿಂದ ಮಾತಾಡೋದು. ನಾನು ಇತ್ತೀಚೆಗೆ ನಾವು ಒಂದು ಅಡ್ವರ್ಟೈಸ್ಮೆಂಟು ಟಿವಿಯಲ್ಲಿ ಕೊಟ್ಟಿದ್ದು, ಅದರಲ್ಲಿ ಆಚಾರಿ ಬಗ್ಗೆ ಏನಕ್ಕೆ ತಪ್ಪಾಗಿ ಹೇಳಿದೆ ಅಂತ ಅಂದ್ಬಿಟ್ಟಿದ್ದೆ ಹೇಳ್ದು. ನಮ್ಮ ಉದ್ದೇಶ ನಯಾ ಪೈಸೆಯಷ್ಟು ಆ ಥರ ಏನೂ ಇರಲಿಲ್ಲ. ಕಾಲಾನುಕಾಲದಿಂದ ಆಚಾರ್ಯರನ್ನು 10 ಗ್ರಾಮ್ 1 ಗ್ರಾಮ್ ತೊಗೊಳ್ತಿದ್ವು ಅನ್ನೋದು ಹೇಳಿದ್ದೀವಿ. ತಮ್ಮ ಎಲ್ಲರ ಮನಸ್ಸಿಗೆ ಬೇಸರ ಆಗಿದ್ದರೆ ತಪ್ಪಾಗಿದೆ. ಮತ್ತು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಚಾರ್ಯರು ಇಲ್ಲದೆ ಗೋಲ್ಡ್ ಜ್ಯುವೆಲ್ಲರ್ಸ್ ಇಲ್ಲ. ನಿಮ್ಮಿಂದನೇ ನಾವು ಇರೋದು, ನಾವು ಬದುಕ್ತಿರೋದು, ನಾವು ವ್ಯಾಪಾರ ಮಾಡ್ತಿರೋದು, ಲಾಭನೂ ಗಳಿಸ್ತಾ ಇರೋದು. ಅದು ನನಗೆ ಖಚಿತವಾಗಿ ಗೊತ್ತಿದೆ. ಹಾಗಾಗಿ ಅದು ನಿನ್ನೆ ನಮಗೆ ವಿಚಾರ ಗೊತ್ತಾಯಿತು. ಒಂದಿಬ್ಬರು ಫೋನ್ ಮಾಡಿದರು ನಮ್ಮ ಸ್ಟೋರ್ಗೆ. ಇಮ್ಮಿಡಿಯೇಟ್ ನಾವು ಅದನ್ನು ಸ್ಟಾಪ್ ಮಾಡಿದ್ದೀವಿ. ಆ ಆ್ಯಡೇ ತೆಗೆದು ಬಿಟ್ಟಿದ್ದೀವಿ. ಹಾಗಾಗಿ ತಮ್ಮ ಮನಸ್ಸಿಗೆ ಏನಾದರೂ ನೋವಾಗಿದ್ದರೆ, ಬೇಸರ ಆಗಿದ್ದರೆ, ನಮ್ಮ ಉದ್ದೇಶ ಖಂಡಿತ ಅದು ಇರಲಿಲ್ಲ. ಹಾಗಾಗಿ ಕ್ಷಮೆ ಇರಲಿ. ಆ ಥರ ನಿಮ್ಮ ಮನಸ್ಸಿಗೆ ಆಗಿದ್ದರೆ ನಮ್ಮ ಉದ್ದೇಶ ಇಲ್ಲದೇ ಇರೋದ್ರಿಂದ ನಾನು ಸಾರಿ ಹೇಳ್ತೀವಿ. ಹಾಗಾಗಿ ಇಮ್ಮಿಡಿಯೇಟಾಗಿ ಅದನ್ನು ನಮಗೆ ಮನವರಿಕೆ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಅದನ್ನು ಸ್ಟಾಪ್ ಮಾಡಿದ್ದೀವಿ. ಹಾಗಾಗಿ ಏನು ಅನ್ಯತಾ ಭಾವಿಸಬೇಡಿ, ತಪ್ಪಾಗೂ ತಿಳ್ಕೊಬೇಡಿ. ನಮಗೆ ಆಚಾರ ಅಂದರೆ ಅಷ್ಟೇ ಗೌರವ ಇದೆ. ಆಚಾರದಿಂದನೇ ನಾವು ಇವತ್ತು ಬದುಕ್ತಾ ಇದ್ದೀವಿ. ಹಾಗಾಗಿ ಏನೂ ಬೇಸರ ಮಾಡ್ಕೋಬೇಡಿ. ಮತ್ತೊಮ್ಮೆ ಕ್ಷಮೆ ಕೇಳ್ತೀನಿ. ಹಾಗಾಗಿ ಕ್ಷಮೆ ಇರಲಿ, ತಪ್ಪಾಗಿದೆ, ವೆರಿ ಸಾರಿ. ಮತ್ತು ಆ ಒಂದು ಆ್ಯಡನ್ನು ಇಮ್ಮಿಡಿಯೇಟ್ ನಮ್ಗೆ ವಿಚಾರ ಗೊತ್ತಾಗಿದ ತಕ್ಷಣ ನಾವು ಅದನ್ನು ತೆಗೆದಿದ್ದೀವಿ. ನಮಸ್ಕಾರ.